ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ರಕ್ಷಿತಾ ದಿಲೀಪ್ ಗೌಡ. ಇದು ನನ್ನ ಮದುವೆಯ ಡೇ 3 ಹಲ್ದಿ ಡೇ. ನನ್ನ ಮೆಹಂದಿ ಆಗಿದ್ದ ನೆಕ್ಸ್ಟ್ ಡೇನೇ ಹಲ್ದಿ ಫಂಕ್ಷನ್ ಇದ್ದಿದ್ದು. ಫಸ್ಟ್ ನಮ್ಮಲ್ಲಿ ಹಲ್ದಿ ಫಂಕ್ಷನ್ ಅಂತ ಹೇಳಿದರೆ ಫಸ್ಟ್ ಮಾಡೋದೇ ಚಪ್ರ ಪೂಜೆ. ಚಪ್ರನ ಮುಂದೆ ಹಾಕಿ ಅದು ಒಂದು ಕಂಬಕ್ಕೆ ಪೂಜೆಯನ್ನು ಮಾಡ್ತಾರೆ. ಪೂಜೆ ಆದಮೇಲೆ ನೆಕ್ಸ್ಟ್ ಮುಂದಿನ ಶಾಸ್ತ್ರಗಳು ಸ್ಟಾರ್ಟ್ ಆಗೋದು. ಇಲ್ಲಿ ಫಸ್ಟು ಕಂಬಕ್ಕೆ ಧಾನ್ಯದ ಗಂಟನ್ನು ಕಟ್ತಾ ಇದ್ದಾರೆ. ಗಂಟು ಆದಮೇಲೆ 5 ಜನ ಮುತ್ತೈದೆಯರು ಬಂದು ಆ ಕಂಬಕ್ಕೆ ಪೂಜೆಯನ್ನು ಮಾಡ್ತಾರೆ. ಅವರೆಲ್ಲರೂ ಪೂಜೆ ಮಾಡಿ ಶಾಸ್ತ್ರ ಮಾಡಾದ್ಮೇಲೆ ನೆಕ್ಸ್ಟ್ ನಾನು ಹೋಗಿ ಪೂಜೆಯನ್ನು ಮಾಡಬೇಕು. ಆಲ್ಮೋಸ್ಟ್ ಈ ಪೂಜೆ ಎಲ್ಲ ಸ್ಟಾರ್ಟ್ ಆಗೋಷ್ಟರಲ್ಲಿ 9:30 ಆಗೋಗ್ಬಿಟ್ಟಿತ್ತು. ಶಾಸ್ತ್ರ ಆ್ಯಕ್ಚುಲಿ ಎಕ್ಸಾಕ್ಟ್ ಟೈಮ್ಗೆ ಮಾಡಬೇಕಿತ್ತು. ನಮ್ಮ ಶಾಸ್ತ್ರ ಟೈಮ್ ಇದ್ದಿದ್ದು 9:30ಇಂದ 11 o'clock ಒಳಗಡೆ ಎಲ್ಲನೂ ಮುಗಿಸ್ಕೊಳ್ಬೇಕಿತ್ತು. ಬಟ್ ಅಲ್ಲಿ ನನಗೆ ಕೆಲವೊಂದಷ್ಟು ಮೆಮೊರೀಸ್ ಮಿಸ್ ಆಯಿತು ಅನಿಸುತ್ತೆ. ಯಾಕಂದರೆ ಫೋಟೋಗ್ರಾಫರ್ಸ್ ಎಲ್ಲ ಬಂದಿದ್ದು ತುಂಬ ಲೇಟ್ ಆಗೋಯಿತು. ಹಾಗಾಗಿ ನಾನು ಫೋಟೋಸೇ ತೆಗೆಸ್ಕೊಳಕ್ಕಾಗಲಿಲ್ಲ ಕರೆಕ್ಟಾಗಿ. ಆ್ಯಕ್ಚುಲಿ ನನ್ನ ಔಟ್ಫಿಟ್ ಬಂದು ಕಂಪ್ಲೀಟ್ ವೈಟ್ ಸ್ಯಾರಿ ಇದೆ. ಇದು ಬಂದು ಜಾರ್ಜೆಟ್ ಮೆಟೀರಿಯಲ್ ವಿತ್ ಗೋಲ್ಡನ್ ಸೀಕ್ವೆನ್ಸ್ ಇದೆ. ಈ ಔಟ್ಫಿಟ್ನ ಬಂದು ನಾನು ಮಿಲನ ನಾಗರಾಜ್ ಮತ್ತು ಅದಿತಿ ಪ್ರಭುದೇವ್ ಅವರ ಹಲ್ದಿ ಶಾಸ್ತ್ರದಲ್ಲಿ ಹಾಕಿದರು. ಸೊ ಅದೇ ಥರ ಬೇಕು ಅಂತ ಹೇಳಿ ನಾನು ಈ ಔಟ್ಫಿಟ್ನ ಸೆಲೆಕ್ಟ್ ಮಾಡಿದ್ದು. ವೈಟ್ ಕಲರ್ ಔಟ್ಫಿಟ್ನ ತೊಗೊಂಡ್ರೆ ಆಬ್ವಿಯಸ್ಲಿ ಹಲ್ದಿ ಶಾಸ್ತ್ರದಲ್ಲಿ ಅದು ಎಲ್ಲೋ ಆಗಿಬಿಡತ್ತೆ. ಅದನ್ನು ನಾನು ಡೈ ಮಾಡಿಸೋಣ ಅಂತ ಅಂದ್ಕೊಂಡೆ. ಹಾಗೆ ಹಲ್ದಿ ಶಾಸ್ತ್ರದಲ್ಲಿ ಎಲ್ಲರೂ ಎಲ್ಲೋ ಹಾಕೋದ್ರಿಂದ ಆ್ಯಂಡ್ ಬ್ರೈಡ್ ಕೂಡ ಎಲ್ಲೋ ಹಾಕ್ಬಿಟ್ರೆ ಅಲ್ಲಿ ಏನೂ ಹೈಲೈಟ್ ಅನಿಸಲ್ಲ. ಸೊ ವೈಟ್ ಹಾಕಿದ್ರೆ ಹೈಲೈಟ್ ಆಗಿರತ್ತೆ ಅಂತ ಹೇಳಿ ನಾನು ವೈಟ್ನ ಚೂಸ್ ಮಾಡಿಕೊಂಡೆ. ಪೂಜೆ ಎಲ್ಲ ಆದಮೇಲೆ ನನ್ನನ್ನು ನೆಕ್ಸ್ಟು ಶಾಸ್ತ್ರ ಮಾಡೋದಕ್ಕೆ ಅಂತ ಕರ್ಕೊಂಡೋದ್ರು. ನಮ್ಮ ಕಡೆ ಹಲ್ದಿ ಫಂಕ್ಷನಿಗೆ ಫಸ್ಟ್ 5 ಜನ ಮುತ್ತೈದೆಯರು ಬಂದು ಶಾಸ್ತ್ರನ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ನಮ್ಮ ರಿಲೇಟಿವ್ಸ್ ಎಲ್ಲರೂ ಅರಿಶಿನ ಹಚ್ಚಬೇಕು. ಮದುವೆ ಅಂತ ಹೇಳಿದ್ರೆ ಎಲ್ಲ ಹೆಣ್ಮಕ್ಳು ಲೈಫಲ್ಲೂ ಒಂದು ಹೊಸ ಫೇಸ್ ಇದ್ದ ಹಾಗೆ. ಸೊ ಎಲ್ಲರೂ ಎಮೋಷ್ನಲ್ ಆಗೇ ಆಗ್ತಾರೆ. ನಾನು ಅಷ್ಟೇ ತುಂಬಾ ಎಮೋಷ್ನಲ್ ಆಗಿಬಿಟ್ಟೆ. ನಾನು ಯಾರನ್ನ ನೆನ್ಪು ಮಾಡಿಕೊಂಡ್ರೂ ನಾನು ಅಷ್ಟು ಎಮೋಷ್ನಲ್ ಆಗಲ್ಲ. ಬಟ್ ನಮ್ಮಪ್ಪ ಅಮ್ಮನ ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದ ತಕ್ಷಣವೇ ನನಗೆ ನನ್ನ ಎಮೋಷನ್ಸ್ನ ನಾನು ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ.
ನಾನು ಅಳ್ತಾ ಇದ್ದೆ ಅಂತ ಹೇಳಿ ನನ್ನ ಕಸಿನ್ ನನ್ನ ಹಸ್ಬೆಂಡಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ಲು. ಅದನ್ನು ಆ್ಯಕ್ಚುಲಿ ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಅದು ನೋಡುವಾಗೆಲ್ಲ ನನಗೊಂದು ತುಂಬ ಖುಷಿ ಆಗುತ್ತೆ. ಓಕೆ, ಈ ಮೂಮೆಂಟ್ನ ನಾನು ಚೆರಿಷ್ ಮಾಡ್ಬೋದು ನೆಕ್ಸ್ಟು ಅಂತ ಹೇಳಿ. ಆ್ಯಕ್ಚುಲಿ ನಾನು ಅಷ್ಟು ಬೇಗ ಎಮೋಷ್ನಲ್ ಆಗಿ ಅಳೋದೇ ಇಲ್ಲ. ಬಟ್ ನನ್ನ ಕಸಿನ್ಸ್ ಎಲ್ಲರೂ ಸೇರ್ಕೊಂಡು ನನ್ನನ್ನು ತುಂಬ ರೇಗಿಸ್ತಾಯಿದ್ರು. ನೀನು ಮದುವೆ ಆಗ್ತಿದ್ಯಾ, ಬಿಟ್ಟು ಹೋಗ್ತಾ ಇದೆಯಾ ಅಂತ ಹೇಳಿ. ಸೊ ಆವಾಗ ನನಗೆ ಎಮೋಷನ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ. ವಿಡಿಯೋ ಕಾಲಲ್ಲಿ ನನ್ನ ಹಸ್ಬೆಂಡ್ನ ಮತ್ತೆ ಎಲ್ಲರೂ ಸಮಾಧಾನ ಮಾಡ್ತಾಯಿದ್ರು, ಏನಕ್ಕೆ ಅಳ್ತಿದ್ಯಾ ಹಾಗೆ ಅಂತ ಎಲ್ಲ. ಶಾಸ್ತ್ರ ಮುಗಿದ ಮೇಲೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದು ಅರಿಶಿನ ಹಚ್ತಾ ಇದ್ದಾರೆ. ಫಸ್ಟ್ ನಮ್ಮ ದೊಡ್ಡಮ್ಮ ಹಾಗೆ ನನ್ನ ಕಸಿನ್ಸ್ ಹಚ್ಚಿದ್ರು. ಅದಾದಮೇಲೆ 1 by 1 ಎಲ್ಲರೂ ಹಚ್ತಾಯಿದ್ರು. ನಾನು ಸಹ ಅವ್ರಿಗೆ ಅರಿಶಿನ ಹಚ್ತಿದ್ದೆ. ಅಂದರೆ ನೆಕ್ಸ್ಟ್ ಅರಿಶಿನ ಎಲ್ಲ ಹಚ್ಚಾದ್ಮೇಲೆ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಶಾಸ್ತ್ರ ಮಾಡೋ ಟೈಮಲ್ಲಿ ಹಳದಿ ಹಚ್ಚುವಾಗ ನನಗೇನು ಅನ್ನಿಸ್ತಾನೇ ಇರಲಿಲ್ಲ. ಬಟ್ ಅದಾದಮೇಲೆ ರಿಲೇಟಿವ್ಸ್ ಎಲ್ಲ ನನಗೆ ಅರಿಶಿನ ಹಚ್ಚೋದಕ್ಕೆ ಬಂದಾಗ ನನಗೆ ಸ್ಕಿನ್ ಬರ್ನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಮ್ಮ ಆ್ಯಕ್ಚುಲಿ ಆರ್ಗ್ಯಾನಿಕ್ ಅರಿಶಿನ ಅಂತಲೇ ತೊಗೊಂಡ್ರು. ಬಟ್ ಅದು ಹಚ್ತಾ ಸಿಕ್ಕಾಪಟ್ಟೆ ಸ್ಕಿನ್ ಬರ್ನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಎದ್ದು ಹೋಗ್ಬಿಡೋಷ್ಟು ಅನ್ನಿಸ್ಬಿಟ್ಟಿತ್ತು. ಅಷ್ಟು ಬರ್ನ್ ಆಗ್ತಾಯಿತ್ತು. ಎಷ್ಟೇ ತಣ್ಣೀರು ಹಾಕಿದ್ರೂ ಬರ್ನ್ ಹೋಗ್ತಾನೆ ಇರಲಿಲ್ಲ. ಸ್ಕಿನ್ನೆಲ್ಲ ತುಂಬ ಉರಿ ಅಂತಲೇ ಅನ್ನಿಸ್ತಾ ಇತ್ತು ನನಗೆ. ಆ್ಯಕ್ಚುಲಿ ಎಮೋಷ್ನಲ್ಲು ಆಗಿದೆ. ಅದ್ರ ಜೊತೆ ನನಗೆ ಈ ಬರ್ನ್ ಆಗ್ತಾ ನನಗೆ ಕಂಟ್ರೋಲೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ್ಯಕ್ಚುಲಿ ನಾನು ಹಳದಿ ಟೈಮಲ್ಲಿ ಮೇಕಪ್ ಆರ್ಟಿಸ್ಟಿಗೆ ಹೇಳಿರಲಿಲ್ಲ. ಬಿಕಾಸ್ ಹೇಗಿದ್ದರೂ ಮೇಕಪ್ ಮಾಡಿ ಹಳದಿನೂ ಹಚ್ಚಿದ್ರೆ ಸೊ ಸ್ಕಿನ್ ಕೆಮಿಕಲ್ ಆಗಿ ಬರ್ನ್ ಆಗುತ್ತೆ ಅಂತ ಹೇಳಿ ನಾನು ಮೇಕಪ್ ಹೇಳಿರಲಿಲ್ಲ. ಬಟ್ ನಾನು ಮೇಕಪ್ ಮಾಡದೇ ಇದ್ರೂ ಸಹ ಅರಿಶಿನಕ್ಕೆ ಫೇಸ್ ಸಿಕ್ಕಾಪಟ್ಟೆ ಬರ್ನ್ ಆಗ್ತಾಯಿತ್ತು. ಇನ್ ಕೇಸ್ ಮೇಕಪ್ ಮಾಡಿದರೆ ಸೊ ಮೇಕಪ್ ಕೆಮಿಕಲ್ ಎಲ್ಲ ಸೇರಿ ಇನ್ನೂ ರ್ಯಾಷಸ್ ಆಗ್ತಿತ್ತು ಅಂತ ಅನಿಸುತ್ತೆ. ಹಳದಿ ಎಲ್ಲರೂ ಹಚ್ಚಿದ ಮೇಲೆ ಸ್ವಲ್ಪ ಫೋಟೋಶೂಟ್ ನಡೀತು. ಆ್ಯಕ್ಚುಲಿ ನನಗಲ್ಲಿ ನಿಲ್ಲಕ್ಕಾಗ್ತಾಯಿಲ್ಲ, ಸ್ಕಿನ್ ಅಷ್ಟು ಬರ್ನ್ ಆಗ್ತದೆ. ಬಟ್ ನೆಕ್ಸ್ಟ್ ಈ ಮೂಮೆಂಟ್ನ ನಾನು ಎಂಜಾಯ್ ಮಾಡೋಕ್ಕಾಗಲ್ಲ, ಮೆಮೊರೀಸ್ನ ಯಾವಾಗಲೂ ಚೆರಿಷ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಒಂದೆರಡು ಫೋಟೋಸ್ ವೀಡಿಯೋಸ್ ಆದರೂ ಇರಲಿ ಅಂತ ಹೇಳಿ ತೆಗೆಸ್ಕೊಳ್ತಾ ಇದ್ದೆ.
ನಂದು ಫೋಟೋಶೂಟ್ ಆದಮೇಲೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಾನು ಫೋಟೋಸ್ನ ತೆಗೆಸ್ಕೊಳ್ತಾ ಇದ್ದೆ. ಇದಾದಮೇಲೆ ನೆಕ್ಸ್ಟ್ ನೀರು ಹಾಕ್ತಾರೆ. ಆ್ಯಕ್ಚುಲಿ ನನಗೆ 5 ಅಥವಾ 7 ಕಲರ್ಸ್ ನೀರನ್ನ ಹಾಕ್ಸ್ಕೊಳ್ಬೇಕು ಅಂತ ಇಷ್ಟ ಇತ್ತು. ಬಟ್ ಇವಾಗಿನ ಕಲರ್ಸ್ ಎಲ್ಲ ತುಂಬಾ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ಆ್ಯಂಡ್ ಸ್ಕಿನ್ ಏನಾದರೂ ಆದರೆ ಅಂತ ಹೇಳಿ ನಾನು ಆ ಥರ ಮಾಡಿಸ್ಕೊಳ್ಳೋಕ್ಕೆ ಹೋಗಲಿಲ್ಲ. ಹಳದಿ ಹಚ್ಚಿ ನೀರೆಲ್ಲ ಹಾಕಿದ್ಮೇಲೆ ನೆಕ್ಸ್ಟ್ ನಮ್ಮ ಕಡೆ ಶಾಸ್ತ್ರನ ಮಾಡ್ತಾರೆ, ಸರಕ್ಕಿ ಅಂತ ಹೇಳಿ. ಕೆಲವೊಂದು ಕಡೆ ಹಳದಿ ಹಚ್ಚಿದ ಪ್ಲೇಸಲ್ಲೇ ಮಾಡ್ತಾರೆ. ಬಟ್ ನಮ್ಮ ಕಡೆ ಸ್ನಾನ ಎಲ್ಲ ಆಗಿ ರೆಡಿ ಆದಮೇಲೆ ಮನೆ ಒಳಗಡೆನೇ ಮಾಡ್ತಾರೆ. ಬಿಕಾಸ್ ಹಳದಿ ಫಂಕ್ಷನ್ ಆದಮೇಲೆ ನಾವು ಮನೆಯಿಂದ ಹೊರಗಡೆ ಹೋಗೋ ಹಾಗೆಲ್ಲ, ಹಾಗಾಗಿ ಮನೆ ಒಳಗಡೆನೇ ಮಾಡ್ತಾರೆ. ಇದು ಹಳದಿ ಫಂಕ್ಷನ್ನ ಲಾಸ್ಟ್ ಶಾಸ್ತ್ರ. ಇದಾಗಿದ್ದು ನೆಕ್ಸ್ಟ್ ಡೇ ನಂದು ರಿಸೆಪ್ಷನ್ ಇತ್ತು, ಅದಾದಮೇಲೆ ಮೇನ್ ವೆಡ್ಡಿಂಗ್ ಇತ್ತು. ಸೊ ಎಲ್ಲ ವೀಡಿಯೋಸ್ನು ಅಪ್ಲೋಡ್ ಮಾಡ್ತಿದ್ದೀನಿ. ವೀಡಿಯೋಸ್ ಅಪ್ಲೋಡ್ ಮಾಡಿದ್ದು ತುಂಬಾ ಡಿಲೇ ಆಗ್ತದೆ. ಹತ್ತತ್ರ ನಾನು ವೆಡ್ಡಿಂಗ್ ಆಗಿಯೇ 2 months ಆಯಿತು. ಎಲ್ಲ ಕ್ಲಿಪ್ಪಿಂಗ್ಸ್ ಇದೆ, ಬಟ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಬಂದು ನಾನು ಬೇರೆಯವ್ರ ಹತ್ರ ಶೇರ್ ಮಾಡಿಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ತುಂಬಾ ಲೇಟ್ ಆಗ್ತದೆ. ಇನ್ನು ನಾನು 1 week ಒಳಗಡೆ ಎಲ್ಲ ವೀಡಿಯೋಸ್ನೂ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.